ಮರ್ಡರ್ ಕೇಸ್ನಲ್ಲಿ ಎನ್ಐಎ ಎಂಟ್ರಿ ಕೊಡುತ್ತಾ ರಾಷ್ಟ್ರೀಯ ತನಿಖಾ ತಂಡದಿಂದ ನಡೆಯುತ್ತಾ ವಿಚಾರಣೆ. ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಸುಹಾಸ್ ಕೇಸ್ಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗತ್ತಾ? ಸುಹಾಸ್ ಹತ್ಯೆ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳಿವೆ. ಹಾಗಾಗಿ ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರಂತೆ. ಸುಹಾಸ್ ಕೇಸ್ಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗತ್ತಾ ಅಂತ. ಇದು ಎನ್ಐಎ ಇಂದ ತನಿಖೆ ಆಗಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ಲೆಟರ್ ಬರೀತಾರೆ ಅಂತಂದ್ರೆ ಇದರ ಹಿಂದೆ ಏನೋ ಒಂದಷ್ಟು ವಿಚಾರಗಳು ಅವರ ಗಮನಕ್ಕೆ ಬಂದಿರಬೇಕು. ಡೆಫಿನೆಟ್ಲಿ ಏನೋ ಒಂದಷ್ಟು ಬಹಳ ಗಹನವಾದ, ಗಂಭೀರವಾದ ಅಥವಾ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ವಿಚಾರಗಳೇನಾದ್ರೂ ಗೊತ್ತಿದೆಯಾ? ಹಾಗಾದ್ರೆ ಇದರ ಹಿಂದೆ ತೇಜಸ್ವಿ ಸೂರ್ಯ ಅವರಿಗೆ ಕೇಂದ್ರ ಗೃಹ ಸಚಿವರಿಗೆ ಸಂಸದರೊಬ್ಬರು ಪತ್ರ ಬರೀತಾರೆ ಅಂದ್ರೆ ಡೆಫಿನೆಟ್ಲಿ ಇದು ಬಹಳ ಗಂಭೀರವಾದಂತಹ ವಿಚಾರ. ಸೊ ಹಾಗಾದ್ರೆ ಏನಂತ ಬರೆದಿದ್ದಾರೆ? ಸೊ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಎನ್ಐಎ ಈ ಪ್ರಕರಣವನ್ನ ಕೈಗೆತ್ತಿಕೊಳ್ಳುತ್ತಾ ತನಿಖೆಗೆ ಅಂಥ ಮಹತ್ವದ ಅಂಶಗಳೇನಾದ್ರೂ ಇದೆಯಾ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ? ಯಾರ್ಯಾರ ಸಂಬಂಧ ಇದೆ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ? ಸಾಕಷ್ಟು ಅನುಮಾನಗಳು ಹೇಳ್ತಾ ಇವೆ. ಸುಹಾಸ್ ಹತ್ಯೆ ಒಂದ್ ಕಡೆ ಅದು ಒಂದು ಗ್ಯಾಂಗ್ ವಾರ್ ಅಂತ ಕೆಲವರು ಬಿಂದು. ಸುಹಾಸ್ ಮರ್ಡರ್ ಕೇಸ್ನಲ್ಲಿ ಎನ್ಐಎ ಎಂಟ್ರಿ ಕೊಡುತ್ತಾ ರಾಷ್ಟ್ರೀಯ ತನಿಖಾ ತಂಡದಿಂದ ನಡೆಯುತ್ತಾ ವಿಚಾರಣೆ. ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಸುಹಾಸ್ ಕೇಸ್ಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗತ್ತಾ? ಸುಹಾಸ್ ಹತ್ಯೆ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳಿವೆ. ಹಾಗಾಗಿ ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರಂತೆ. ಸುಹಾಸ್ ಕೇಸ್ಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗತ್ತಾ ಅಂತ. ಇದು ಎನ್ಐಎ ಇಂದ ತನಿಖೆ ಆಗಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ಲೆಟರ್ ಬರೀತಾರೆ ಅಂತಂದ್ರೆ ಇದರ ಹಿಂದೆ ಏನೋ ಒಂದಷ್ಟು ವಿಚಾರಗಳು ಅವರ ಗಮನಕ್ಕೆ ಬಂದಿರಬೇಕು. ಡೆಫಿನೆಟ್ಲಿ ಏನೋ ಒಂದಷ್ಟು ಬಹಳ ಗಹನವಾದ, ಗಂಭೀರವಾದ ಅಥವಾ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ವಿಚಾರಗಳೇನಾದ್ರೂ ಗೊತ್ತಿದೆಯಾ? ಹಾಗಾದ್ರೆ ಇದರ ಹಿಂದೆ ತೇಜಸ್ವಿ ಸೂರ್ಯ ಅವರಿಗೆ ಕೇಂದ್ರ ಗೃಹ ಸಚಿವರಿಗೆ ಸಂಸದರೊಬ್ಬರು ಪತ್ರ ಬರೀತಾರೆ ಅಂದ್ರೆ ಡೆಫಿನೆಟ್ಲಿ ಇದು ಬಹಳ ಗಂಭೀರವಾದಂತಹ ವಿಚಾರ. ಸೊ ಹಾಗಾದ್ರೆ ಏನಂತ ಬರೆದಿದ್ದಾರೆ? ಸೊ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಎನ್ಐಎ ಈ ಪ್ರಕರಣವನ್ನ ಕೈಗೆತ್ತಿಕೊಳ್ಳುತ್ತಾ ತನಿಖೆಗೆ ಅಂಥ ಮಹತ್ವದ ಅಂಶಗಳೇನಾದ್ರೂ ಇದೆಯಾ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ? ಯಾರ್ಯಾರ ಸಂಬಂಧ ಇದೆ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ? ಸಾಕಷ್ಟು ಅನುಮಾನಗಳು ಹೇಳ್ತಾ ಇವೆ. ಸುಹಾಸ್ ಹತ್ಯೆ ಒಂದ್ ಕಡೆ ಅದು ಒಂದು ಗ್ಯಾಂಗ್ ವಾರ್ ಅಂತ ಕೆಲವರು ಬಿಂಬಿಸ್ತಾ ಇದ್ದಾರೆ. ಸುಹಾಸ್ ಮರ್ಡರ್ ಕೇಸ್ನಲ್ಲಿ ಎನ್ಐಎ ಎಂಟ್ರಿ ಕೊಡುತ್ತಾ ರಾಷ್ಟ್ರೀಯ ತನಿಖಾ ತಂಡದಿಂದ ನಡೆಯುತ್ತಾ ವಿಚಾರಣೆ. ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಸುಹಾಸ್ ಕೇಸ್ಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗತ್ತಾ? ಸುಹಾಸ್ ಹತ್ಯೆ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳಿವೆ. ಹಾಗಾಗಿ ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರಂತೆ. ಸುಹಾಸ್ ಕೇಸ್ಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗತ್ತಾ ಅಂತ. ಇದು ಎನ್ಐಎ ಇಂದ ತನಿಖೆ ಆಗಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ಲೆಟರ್ ಬರೀತಾರೆ ಅಂತಂದ್ರೆ ಇದರ ಹಿಂದೆ ಏನೋ ಒಂದಷ್ಟು ವಿಚಾರಗಳು ಅವರ ಗಮನಕ್ಕೆ ಬಂದಿರಬೇಕು. ಡೆಫಿನೆಟ್ಲಿ ಏನೋ ಒಂದಷ್ಟು ಬಹಳ ಗಹನವಾದ, ಗಂಭೀರವಾದ ಅಥವಾ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ವಿಚಾರಗಳೇನಾದ್ರೂ ಗೊತ್ತಿದೆಯಾ? ಹಾಗಾದ್ರೆ ಇದರ ಹಿಂದೆ ತೇಜಸ್ವಿ ಸೂರ್ಯ ಅವರಿಗೆ ಕೇಂದ್ರ ಗೃಹ ಸಚಿವರಿಗೆ ಸಂಸದರೊಬ್ಬರು ಪತ್ರ ಬರೀತಾರೆ ಅಂದ್ರೆ ಡೆಫಿನೆಟ್ಲಿ ಇದು ಬಹಳ ಗಂಭೀರವಾದಂತಹ ವಿಚಾರ. ಸೊ ಹಾಗಾದ್ರೆ ಏನಂತ ಬರೆದಿದ್ದಾರೆ? ಸೊ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಎನ್ಐಎ ಈ ಪ್ರಕರಣವನ್ನ ಕೈಗೆತ್ತಿಕೊಳ್ಳುತ್ತಾ ತನಿಖೆಗೆ ಅಂಥ ಮಹತ್ವದ ಅಂಶಗಳೇನಾದ್ರೂ ಇದೆಯಾ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ? ಯಾರ್ಯಾರ ಸಂಬಂಧ ಇದೆ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ? ಸಾಕಷ್ಟು ಅನುಮಾನಗಳು ಹೇಳ್ತಾ ಇವೆ. ಸುಹಾಸ್ ಹತ್ಯೆ ಒಂದ್ ಕಡೆ ಅದು ಒಂದು ಗ್ಯಾಂಗ್ ವಾರ್ ಅಂತ ಕೆಲವರು ಬಿಂಬಿಸ್ತಾ ಇದ್ದಾರೆ. ಸುಹಾಸ್ ಮರ್ಡರ್ ಕೇಸ್ನಲ್ಲಿ ಎನ್ಐಎ ಎಂಟ್ರಿ ಕೊಡುತ್ತಾ ರಾಷ್ಟ್ರೀಯ ತನಿಖಾ ತಂಡದಿಂದ ನಡೆಯುತ್ತಾ ವಿಚಾರಣೆ. ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ.
ಸುಹಾಸ್ ಕೇಸ್ಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗತ್ತಾ? ಸುಹಾಸ್ ಹತ್ಯೆ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳಿವೆ. ಹಾಗಾಗಿ ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರಂತೆ. ಸುಹಾಸ್ ಕೇಸ್ಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗತ್ತಾ ಅಂತ. ಇದು ಎನ್ಐಎ ಇಂದ ತನಿಖೆ ಆಗಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ಲೆಟರ್ ಬರೀತಾರೆ ಅಂತಂದ್ರೆ ಇದರ ಹಿಂದೆ ಏನೋ ಒಂದಷ್ಟು ವಿಚಾರಗಳು ಅವರ ಗಮನಕ್ಕೆ ಬಂದಿರಬೇಕು. ಡೆಫಿನೆಟ್ಲಿ ಏನೋ ಒಂದಷ್ಟು ಬಹಳ ಗಹನವಾದ, ಗಂಭೀರವಾದ ಅಥವಾ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ವಿಚಾರಗಳೇನಾದ್ರೂ ಗೊತ್ತಿದೆಯಾ? ಹಾಗಾದ್ರೆ ಇದರ ಹಿಂದೆ ತೇಜಸ್ವಿ ಸೂರ್ಯ ಅವರಿಗೆ ಕೇಂದ್ರ ಗೃಹ ಸಚಿವರಿಗೆ ಸಂಸದರೊಬ್ಬರು ಪತ್ರ ಬರೀತಾರೆ ಅಂದ್ರೆ ಡೆಫಿನೆಟ್ಲಿ ಇದು ಬಹಳ ಗಂಭೀರವಾದಂತಹ ವಿಚಾರ. ಸೊ ಹಾಗಾದ್ರೆ ಏನಂತ ಬರೆದಿದ್ದಾರೆ? ಸೊ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಎನ್ಐಎ ಈ ಪ್ರಕರಣವನ್ನ ಕೈಗೆತ್ತಿಕೊಳ್ಳುತ್ತಾ ತನಿಖೆಗೆ ಅಂಥ ಮಹತ್ವದ ಅಂಶಗಳೇನಾದ್ರೂ ಇದೆಯಾ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ? ಯಾರ್ಯಾರ ಸಂಬಂಧ ಇದೆ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ, ಸಾಕಷ್ಟು ಅನುಮಾನಗಳು ಹೇಳ್ತಾ ಇವೆ. ಸುಹಾಸ್ ಹತ್ಯೆ ಒಂದ್ ಕಡೆ ಅದು ಒಂದು ಗ್ಯಾಂಗ್ ವಾರು ಅಂತ ಕೆಲವರು ಬೇಡ. ಸುಹಾಸ್ ಮರ್ಡರ್ ಕೇಸ್ನಲ್ಲಿ ಎನ್ಐಎ ಎಂಟ್ರಿ ಕೊಡುತ್ತಾ ರಾಷ್ಟ್ರೀಯ ತನಿಖಾ ತಂಡದಿಂದ ನಡೆಯುತ್ತಾ ವಿಚಾರಣೆ. ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಸುಹಾಸ್ ಕೇಸ್ಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗತ್ತಾ? ಸುಹಾಸ್ ಹತ್ಯೆ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳಿವೆ. ಹಾಗಾಗಿ ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರಂತೆ. ಸುಹಾಸ್ ಕೇಸ್ಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗತ್ತಾ ಅಂತ. ಇದು ಎನ್ಐಎ ಇಂದ ತನಿಖೆ ಆಗಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ಲೆಟರ್ ಬರೀತಾರೆ ಅಂತಂದ್ರೆ ಇದರ ಹಿಂದೆ ಏನೋ ಒಂದಷ್ಟು ವಿಚಾರಗಳು ಅವರ ಗಮನಕ್ಕೆ ಬಂದಿರಬೇಕು. ಡೆಫಿನೆಟ್ಲಿ ಏನೋ ಒಂದಷ್ಟು ಬಹಳ ಗಹನವಾದ, ಗಂಭೀರವಾದ ಅಥವಾ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ವಿಚಾರಗಳೇನಾದ್ರೂ ಗೊತ್ತಿದೆಯಾ? ಹಾಗಾದ್ರೆ ಇದರ ಹಿಂದೆ ತೇಜಸ್ವಿ ಸೂರ್ಯ ಅವರಿಗೆ ಕೇಂದ್ರ ಗೃಹ ಸಚಿವರಿಗೆ ಸಂಸದರೊಬ್ಬರು ಪತ್ರ ಬರೀತಾರೆ ಅಂದ್ರೆ ಡೆಫಿನೆಟ್ಲಿ ಇದು ಬಹಳ ಗಂಭೀರವಾದಂತಹ ವಿಚಾರ. ಸೊ ಹಾಗಾದ್ರೆ ಏನಂತ ಬರೆದಿದ್ದಾರೆ? ಸೊ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಎನ್ಐಎ ಈ ಪ್ರಕರಣವನ್ನ ಕೈಗೆತ್ತಿಕೊಳ್ಳುತ್ತಾ ತನಿಖೆಗೆ ಅಂಥ ಮಹತ್ವದ ಅಂಶಗಳೇನಾದ್ರೂ ಇದೆಯಾ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ? ಯಾರ್ಯಾರ ಸಂಬಂಧ ಇದೆ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ, ಸಾಕಷ್ಟು ಅನುಮಾನಗಳು ಹೇಳ್ತಾ ಇವೆ. ಸುಹಾಸ್ ಹತ್ಯೆ ಒಂದ್ ಕಡೆ ಅದು ಒಂದು ಗ್ಯಾಂಗ್ ವಾರು ಅಂತ ಕೆಲವರು ಬಿಂಬಿಸ್ತಾ ಇದ್ದಾರೆ. ಸುಹಾಸ್ ಮರ್ಡರ್ ಕೇಸ್ನಲ್ಲಿ ಎನ್ಐಎ ಎಂಟ್ರಿ ಕೊಡುತ್ತಾ ರಾಷ್ಟ್ರೀಯ ತನಿಖಾ ತಂಡದಿಂದ ನಡೆಯುತ್ತಾ ವಿಚಾರಣೆ. ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಸುಹಾಸ್ ಕೇಸ್ಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗತ್ತಾ? ಸುಹಾಸ್ ಹತ್ಯೆ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳಿವೆ. ಹಾಗಾಗಿ ಸಂಸದ ತೇಜಸ್ವಿ ಸೂರ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರಂತೆ. ಸುಹಾಸ್ ಕೇಸ್ಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗತ್ತಾ ಅಂತ. ಇದು ಎನ್ಐಎ ಇಂದ ತನಿಖೆ ಆಗಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ಲೆಟರ್ ಬರೀತಾರೆ ಅಂತಂದ್ರೆ ಇದರ ಹಿಂದೆ ಏನೋ ಒಂದಷ್ಟು ವಿಚಾರಗಳು ಅವರ ಗಮನಕ್ಕೆ ಬಂದಿರಬೇಕು. ಡೆಫಿನೆಟ್ಲಿ ಏನೋ ಒಂದಷ್ಟು ಬಹಳ ಗಹನವಾದ, ಗಂಭೀರವಾದ ಅಥವಾ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ವಿಚಾರಗಳೇನಾದ್ರೂ ಗೊತ್ತಿದೆಯಾ? ಹಾಗಾದ್ರೆ ಇದರ ಹಿಂದೆ ತೇಜಸ್ವಿ ಸೂರ್ಯ ಅವರಿಗೆ ಕೇಂದ್ರ ಗೃಹ ಸಚಿವರಿಗೆ ಸಂಸದರೊಬ್ಬರು ಪತ್ರ ಬರೀತಾರೆ ಅಂದ್ರೆ ಡೆಫಿನೆಟ್ಲಿ ಇದು ಬಹಳ ಗಂಭೀರವಾದಂತಹ ವಿಚಾರ. ಸೊ ಹಾಗಾದ್ರೆ ಏನಂತ ಬರೆದಿದ್ದಾರೆ? ಸೊ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಎನ್ಐಎ ಈ ಪ್ರಕರಣವನ್ನ ಕೈಗೆತ್ತಿಕೊಳ್ಳುತ್ತಾ ತನಿಖೆಗೆ ಅಂಥ ಮಹತ್ವದ ಅಂಶಗಳೇನಾದ್ರೂ ಇದೆಯಾ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ? ಯಾರ್ಯಾರ ಸಂಬಂಧ ಇದೆ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ, ಸಾಕಷ್ಟು ಅನುಮಾನಗಳು ಹೇಳ್ತಾ ಇವೆ. ಸುಹಾಸ್ ಹತ್ಯೆ ಒಂದ್ ಕಡೆ ಅದು ಒಂದು ಗ್ಯಾಂಗ್ ವಾರು ಅಂತ ಕೆಲವರು ಬಿಂಬಿಸ್ತಾ ಇದ್ದಾರೆ.